ಮಾಡಿ ಆಗ ನಿಕ್ಸನ್ರವರು 7 ಫ್ಲೀಟ್ ಅಂತೇಳಿ ಭಾಳ ದೊಡ್ಡ ನೌಕಾ ಪಡೆಯನ್ನು ಹಿಂದೂ ಮಹಾಸಾಗರದಲ್ಲಿ ಕಳಿಸಿದಾಗಲೂ ಸಹ ಧೃತಿ ಕೆಡದೆ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯುದ್ಧವನ್ನು ಘೋಷಣೆ ಮಾಡಿ 18 ದಿವಸಗಳಲ್ಲಿ ಯುದ್ಧವನ್ನು ಸಂಪೂರ್ಣ ಮಾಡಿ 90,000 ಜನ ಪಾಕಿಸ್ತಾನದ ಸೈನಿಕರನ್ನು ಶರಣಾಗತಿ ಮಾಡಿಸಿ ಅವ್ರನ್ನ ಶರಣಾಗತಿ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಏನು ಮಾನವ ಹಕ್ಕುಗಳ ಸಮಿತಿಯ ಮೂಲಕ ಅವ್ರನ್ನೆಲ್ಲರೂ ಸಹ ವಾಪಸ್ ಕಳಿಸ್ತಕ್ಕಂಥ ಮಹಾನ್ ಶಕ್ತಿ ಇಂದಿರಾ ಗಾಂಧಿಯವರು. ಆದರೆ ಆ ಇಂದಿರಾ ಗಾಂಧಿಯವರು ತೋರಿಸಿದಂಥ 0.1% ಧೈರ್ಯವೂ ಸಹ ಈ ನರೇಂದ್ರ ಮೋದಿಯವರು ತೋರಿಸಿಲ್ಲ ಅನ್ನೋದನ್ನೇ ಜನಸಾಮಾನ್ಯರಲ್ಲಿ ಭಾಳಷ್ಟು ಆಳವಾಗಿದೆ. ಯಾಕಂದರೆ ಈ ದೇಶವನ್ನು ಆಳ್ತಕ್ಕಂಥ ಸಮಯದಲ್ಲಿ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ದೇಶದ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ದೇಶದ ಜನತೆ ಇವರಲ್ಲಿ ನಿರೀಕ್ಷೆ ಮಾಡ್ತಾಯಿದ್ರು ಸರಿಯಾದ ಉತ್ತರ ಕೊಡ್ತೀವಿ. ಯಾಕಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯು ಸಹ ಭಾಳ ಸ್ಪಷ್ಟವಾಗಿ ಸರ್ಕಾರದ ಜೊತೆ ನಿಂತು ಸೈನ್ಯ ಬಲದ ಜೊತೆ ನಿಂತು ಪಾಕಿಸ್ತಾನದವ್ರಿಗೆ ಬುದ್ಧಿ ಕಲಿಸ್ಬೇಕು, ಪುನಃ ಪಾಕಿಸ್ತಾನದವರು ಇಂಥ ಅಚಾತುರ್ಯವನ್ನು ಮಾಡಬಾರ್ದು ಅದಕ್ಕೋಸ್ಕರ ಸಂಪೂರ್ಣವಾಗಿ ಜೊತೆಗೆ ನಿಂತಾಗಲೂ ಸಹ ಇವರು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇನ್ನು ಯಾವಾಗ ತೆಗೆದುಕೊಳ್ತಾರೆ. ತಾವು ಹೇಳಿದಾಗೆ ಇಂದಿರಾ ಗಾಂಧಿಯವರಿದ್ದಾಗ ಬೇರೆ ರಾಷ್ಟ್ರದವರೆಲ್ಲರೂ ಸಾಕಷ್ಟು ರಾಷ್ಟ್ರಗಳು ಇಂದಿರಾ ಗಾಂಧಿಯವರ ಬೆಂಬಲಕ್ಕೆ ನಿಂತು, ಆದರೆ ಈ ಒಂದು ಘಟನೆಯಲ್ಲಿ ಉಗ್ರವಾದಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ರಷ್ಯಾ, ಫ್ರಾನ್ಸ್ ಮತ್ತು ಸೌದಿ ಅರೇಬಿಯಾ ಹೇಳ್ತೇವಿನ ಇನ್ನು ಯಾವುದೇ ರಾಷ್ಟ್ರವೂ ಸಹ ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸಿಲೋನ್, ಬಾಂಗ್ಲಾದೇಶ್, ನೇಪಾಳ್ ಅಥವಾ ಮಾಲ್ಡೀವ್ಸ್ ಯಾರೂ ಸಹ ಜೊತೆಗೆ ಬರಲಿಲ್ಲ. ನಾವು ಏಕಾಂಗಿಯಾಗಿರ್ತಕ್ಕಂಥದ್ದು ನೋಡಿದಾಗ ರಾಜತಾಂತ್ರಿಕ ವಿಚಾರದಲ್ಲಿ ವಿದೇಶಾಂಗ ನೀತಿಯಲ್ಲಿ ನಾವೆಲ್ಲರೂ ಎಲ್ಲೋ ವಿಫಲರಾಗಿದ್ದೀವಿ. ರಾಹುಲ್ ಗಾಂಧಿಯವರು ಮೊದಲೇ ಹೇಳಿದರು, 2018ರಲ್ಲೇ ಹೇಳಿದರು, ಚೈನಾನ ಪಾಕಿಸ್ತಾನಕ್ಕೆ ಹತ್ರ ತರತಕ್ಕಂಥ ನಿರ್ಧಾರಗಳಾಗ್ತಾ ಇದೆ ವಿದೇಶಾಂಗ ಇಲಾಖೆಯಲ್ಲಿ ಆಗಬಾರ್ದು ಅಂಥೇಳಿ. ಆವಾಗೆಲ್ಲರೂ ಯಾರೂ ಸಹ ಕೇಳಲಿಲ್ಲ. ವಿದೇಶಾಂಗ ನೀತಿ ಅಂತ ಹೇಳಿದರೆ ಇರೋ ಬರೋರನ್ನೆಲ್ಲ ತಪ್ಪಿಕೊಂಡು ರಾಷ್ಟ್ರಗಳ ವಿವಿಧ ರಾಷ್ಟ್ರಗಳ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳನ್ನ ತಪ್ಪಿಕೊಂಡು ಅದು ವಿದೇಶಾಂಗ ನೀತಿ ಆಗೋದಿಲ್ಲ. ಕಷ್ಟ ಕಾಲದಲ್ಲಿ, ಸಂಕಷ್ಟ ಸ್ಥಿತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ಜೊತೆ ಇರ್ತಾರೆ ಅನ್ನೋದು ಭಾಳ ಮುಖ್ಯ. ಆದರೆ ಈಗ ನಡೆದಂಥ ಘಟನೆಯಲ್ಲಿ ಕಂಪ್ಲೀಟಾಗಿ ಐಸೋಲೇಟ್ ಆಗಿದ್ದಾರೆ ಅಂತೇಳಿ ಇಂಗ್ಲೀಷನ್ನು ಏನು ಹೇಳ್ತಾರೆ, ನಮ್ಮನ್ನು ಒಂದು ರೀತಿಯ ಏಕಾಂಗಿಯಾಗಿ ನಾವು ಹೋರಾಟ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈಗ ಕದನ ವಿರಾಮ ಘೋಷಣೆ ಮಾಡಿರೋದು ತಪ್ಪು ಸರಿ ಅಂತಲ್ಲ, ಅದು ಒಳ್ಳೆಯದೇ. ಆದರೆ ಕದನ ವಿರಾಮ ನಾವು ಘೋಷಣೆ ಮಾಡಬೇಕಾಗಿತ್ತು, ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಇವರು ಘೋಷಣೆ ಮಾಡಬೇಕಾಗಿತ್ತು. ಅಮೇರಿಕಾದ ಅಧ್ಯಕ್ಷ ನಮಗೆ ಡಿಕ್ಟೇಟ್ ಮಾಡೋದೇನು ಬೇಕಾಗಿಲ್ಲ. ಅಮೇರಿಕಾದ ಅಧ್ಯಕ್ಷ ಕೇಳೋಂಗಿದ್ರೆ ಈಗಾಗಲೇ ಟಾರಿಫ್ ಇರ್ಬೋದು, ಟೆಸ್ಲಾ ಇರ್ಬೋದು, ಜೆಟ್ ಖರೀದಿ ವಿಚಾರದಲ್ಲಿರ್ಬೋದು, ಎಲ್ಲ ಅಮೇರಿಕನ್ ಅಧ್ಯಕ್ಷ ಹೇಳುತ್ತಾರೆ. ಆದರೆ ಇನ್ನು ನಾವು ವ್ಯಾಪಾರಕ್ಕೆ ಇದ್ದೀವಿ, ಈ ದೇಶ ಇದು ವ್ಯಾಪಾರಿ ದೇಶ ಅಲ್ಲ ಇದು. ಆದ್ದರಿಂದ ಸಂಪೂರ್ಣವಾಗಿ 75 ವರ್ಷಗಳ ಕಾಲ ಏನು ವಿದೇಶಾಂಗ ನೀತಿ ಇತ್ತು ಅದನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮೋದಿಯವರು ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಒಂದು ಭಾಷಣವನ್ನು ಮಾಡಿದ್ದಾರೆ. ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅವರು ಯಥಾಸ್ಥಿತಿ ವಸ್ತುಸ್ಥಿತಿಯಿಂದ ದೂರ ಹೋಗ್ತಕ್ಕಂಥ ಕೆಲಸ ಯಾವತ್ತೂ ಸಹ ಮಾಡಿದ್ದಾರೆ, ನೆನ್ನೆನೂ ಸಹ ಮಾಡಿದ್ದಾರೆ. ಅವರೇನಾದರೂ ನಿಜವಾಗ್ಲೂ ಸಹ ಈ ದೇಶದ ಪ್ರಧಾನಮಂತ್ರಿ ಜವಾಬ್ದಾರಿ ಇದೆ ಅನ್ನೋದು ಮಾಡಿದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು, ಟ್ರಂಪ್ ಅವ್ರು ಹೇಳಿರೋದು ನಿಜಾನಾ ಸತ್ಯನಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಟ್ರಂಪ್ಗೂ ನಮ್ಮ ದೇಶಕ್ಕೂ ಇದು ಸಿಮ್ಲಾ ಅಗ್ರಿಮೆಂಟ್ ಏನು ಪ್ರಶ್ನೆ ಕೇಳಿದ್ರಿ, 1972ನೇ ಇಸ್ವಿ ಜುಲೈ 7ನೇ ತಾರೀಕು ಸಿಮ್ಲಾ ಒಪ್ಪಂದದಲ್ಲಿ ನಾವು ಸಹಿ ಮಾಡ್ತೀವಿ. ಅದರ ಸಿಮ್ಲಾ ಒಪ್ಪಂದದ ಪ್ರಕಾರ ಯಾವುದೇ ಬೇರೆ ರಾಷ್ಟ್ರಗಳು ಈ ದ್ವಿಪಕ್ಷೀಯ ಚರ್ಚೆಯಲ್ಲಿ ಭಾಗವಹಿಸೋಂಗಿಲ್ಲ, ದ್ವಿಪಕ್ಷೀಯ ಸಮಸ್ಯೆಗಳಲ್ಲಿ ಭಾಗವಹಿಸೋಂಗಿಲ್ಲ. ಅದು ನಾವೇ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ, ನಾವೇ ಬಗೆಹರಿಸ್ಕೊಳ್ಬೇಕಂತೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಇವೆಲ್ಲವನ್ನೂ ಸಹ ಮೀರಿ ಇವರು ಮಾಡಿರೋದು ನೋಡಿದಾಗ ನಾವೆಲ್ಲೋ ಮಂಡಿ ಊರಿದ್ದೀವಿ ಅಂತ ಅನಿಸುತ್ತೆ. ಅಲ್ಲ, ಟ್ರಂಪ್ ಸುಮ್ಮನೆ ನೀವು ಫೋಟೋ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತೆಲ್ಲ ಹೇಳಿ ಬೇರೆ ರಾಷ್ಟ್ರದ ಚುನಾವಣೆಯಲ್ಲಿ ಪಾಲ್ಗೊಂಡು ಪ್ರಚಾರ ಮಾಡಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಅಂದರೆ ಅದು ನರೇಂದ್ರ ಮೋದಿ ಅವರು. ದುರಂತ ಅದು. ಆದ್ದರಿಂದ ಇದು ಆಗಿರೋದು ತಪ್ಪು ಒಪ್ಪುವುದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅನ್ನೋದು ತಿಳ್ಕೊಳ್ಬೇಕು. ವಿದೇಶಾಂಗ ನೀತಿ ಈಗ ನೋಡಿ, ನಮ್ಮ ವಿದೇಶಾಂಗ ನೀತಿ ಭಾಳ ಸ್ಪಷ್ಟವಾಗಿ ದೃಢವಾಗಿ 75 ವರ್ಷಗಳ ಕಾಲ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಸೇರಿ ಮಾಡಿದಂಥ ವಿದೇಶಾಂಗ ನೀತಿಯನ್ನು
ಇವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ದ್ವೇಷದ ಮೇಲೆ ಏನೋ ಮಾಡೋಕ್ಕೆ ಹೋಗಿ ನಾವು ಇಡೀ ಪ್ರಪಂಚದಲ್ಲಿ ಏಕಾಂಗಿಯಾಗಿದ್ದೀವಿ. ಇದು ಎಲ್ಲೋ ಒಂದು ವಿದೇಶಾಂಗ ನೀತಿಯಲ್ಲಿ ಭಾಳಷ್ಟು ಹಿಂದೆ ಹೋಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಭಾರತ ದೇಶದಲ್ಲಿ ಆಗ್ತಕ್ಕಂಥ ಘಟನೆ, ಪಾಕಿಸ್ತಾನದಲ್ಲಿ ಆಗ್ತಕ್ಕಂಥ ಘಟನೆ, ಇದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು ಅಮೇರಿಕಾದ ಅಧ್ಯಕ್ಷ, ಅಮೇರಿಕಾದ ಉಪಾಧ್ಯಕ್ಷ, ಅಮೇರಿಕಾದ ಸೆಕ್ರೆಟರಿ ಸ್ಟೇಟ್ಸ್ ಅಂತ ಹೇಳ್ತಾರೆ, ಅವ್ರು ತಗೊಳ್ಳೋದಾದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾಕೆ ಬೇಕಾಗಿದೆ, ಅದಕ್ಕೆ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಯಾಕೆ ಬೇಕಾಗಿದೆ? ನಮ್ಮ ದೇಶದ ಸಾರ್ವಭೌಮತ್ವವನ್ನು ಕಾಪಾಡ್ತಕ್ಕಂಥ ಕೆಲಸ 140 ಕೋಟಿ ಜನ ಮಾಡ್ತಾರೆ ವಿನಃ ಅದನ್ನು ಅಮೇರಿಕಾ ಅಧ್ಯಕ್ಷ ಮಾಡೋದು ಬೇಕಾಗಿಲ್ಲ. ಇದ್ದೀವಿ ನಾವು. ಆದರೆ ಯುದ್ಧ ಅಂತ ಘೋಷಣೆ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀವಿ. ಉಗ್ರರ ದಾಳಿ ನಡೀತಾ ಇರುತ್ತೆ, ಅದಕ್ಕೆ ಸರಿಯಾದ ಉತ್ತರವನ್ನು ಸಹ ಕೊಟ್ಟಿದ್ದೀವಿ. ಇವರು ಬಂದ ಮೇಲೆ ಇವರು ದೇಶವನ್ನು ಕಾಪಾಡ್ತಕ್ಕಂಥವ್ರು ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರ ಮುಂದೆನೂ ಸಹ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಪುನಃ ಪಾಕಿಸ್ತಾನ ಭಾರತ ದೇಶದ ಕಡೆಗೆ ಕಣ್ಣು ತಿರುಗಿ ನೋಡಬಾರ್ದು, ಆ ರೀತಿ ಪಾಠ ಕಲಿಸ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿ ಅವ್ರ ಜೊತೆ ನಿಂತ್ವಿ, ಯಾವುದೇ ರಾಜಕಾರಣ ಇಲ್ಲದೆ. ಬಟ್ ಇವರು ಆ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಕೇವಲ ಚುನಾವಣೆಗೋಸ್ಕರ ಇವ್ರಿಗೇನಾದರೂ ತಕ್ಕನಾದ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವ್ರ ಮನಸ್ಸಲ್ಲಿ ಇದ್ದಿದ್ದರೆ ಇವರು ಬಿಹಾರಲ್ಲಿ ಹೋಗಿ ಚುನಾವಣೆ ಭಾಷಣ ಮಾಡ್ತಾ ಇರಲಿಲ್ಲ, ಕೇರಳಗೆ ಹೋಗಿ ಚುನಾವಣೆ ಭಾಷಣ ಮಾಡ್ತಾ ಇರಲಿಲ್ಲ, ಬಾಂಬೆಗೆ ಬಾಲಿವುಡ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಲಿಲ್ಲ. ಈ ಮನುಷ್ಯ ಮಣಿಪುರ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಇವರು ಬಾಕಿ ಕಡೆಯಲ್ಲಿ ಹೋಗ್ತಾರೆ. ಆದ್ದರಿಂದ ಸಂಪೂರ್ಣವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿಫಲರಾಗಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಯಾವತ್ತೂ ಸಹ ಹೋರಾಟ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ನಿಲ್ಲುತ್ತೆ. ಅವರ ಉಗ್ರರ ಏನು ಹೆಡ್ ಕ್ವಾರ್ಟರ್ಸ್ ಇದೆ, ಠಾಣಗಳಿದೆಯಲ್ಲ, ಅದನ್ನು ಮುಗಿಸೋವ್ರಿಗೆ ಅವ್ರ ಜೊತೆ ನಾವು ಇರ್ತೀವಿ. ಆದರೆ ಇವರೆಲ್ಲ ಇಷ್ಟೆಲ್ಲ ಮಾತಾಡೋರು ಅಸರ್ ಮಸೂದ್ ಅವರ ಸಂಬಂಧಿಕರನ್ನ ಕೊಂದ್ವಿ ಅಂದರು, ಅಸರ್ ಮಸೂದನ್ನು ಯಾಕೆ ಕೊಲ್ಲಕ್ಕೆ ಆಗಲಿಲ್ಲ ಇವ್ರ ಕೈಯಲ್ಲಿ. ಅದನ್ನು ಭಾಳ ಸ್ಪಷ್ಟವಾಗಿ ಏನೋ ಮಾಡೋಕ್ಕೋಗಿ ರಾಜಕೀಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.